ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಯೋತಿ ಸೋನಿ ಕನ್ನಡ ವ್ಲಾಗ್ಸ್ಗೆ ಎಲ್ರಿಗೂ ಸುಸ್ವಾಗತ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾವು ಚೆನ್ನಾಗಿದ್ದೀವಿ. ನಾವು ಇಷ್ಟು ಬೆಳಗ್ಗೆನೇ ಅದು 5 ಗಂಟೆಗೆ ಬಸ್ ಹತ್ತಿ ಎಲ್ಲಿ ಹೋಗ್ತಿದ್ದೀವಿ ಅಂತ ನೋಡ್ತಾ ಇದ್ದೀರಾ. ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ನಾವು ಎಲ್ಲಿ ಹೋಗ್ತಾ ಇದ್ದೀವಿ ನಿಮಗೆ ಗೊತ್ತಾಗುತ್ತೆ. ಮನೆಯವರು ಮತ್ತು ಭುವನು ಹಿಂದ್ಗಡೆ ಕುಂತಿದ್ರು. ಫ್ರೆಂಡ್ಸ್, ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವ್ರು ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ನಾನು ಮಲೆ ಮಹದೇಶ್ವರ ಬೆಟ್ಟನ ತೋರಿಸ್ತಾ ಇದ್ದೀನಿ ನಿಮಗೆ. ಎಲ್ಲರೂ ನೋಡಿ ಎಂಜಾಯ್ ಮಾಡಿ. ಇದು ಫುಲ್ಲು ಗಾಡ್ ಸೆಕ್ಷನು. ನಾನು ನಿಮಗೆ ತೋರಿಸೋಣ ಅಂತ ಒಂದೆರಡು ಕ್ಲಿಪ್ ಇಟ್ಕೊಂಡಿದ್ದೆ. ತುಂಬಾ ರೋಡ್ ಚಿಕ್ಕದಿದು. ಹೇಗೆ ಹೋಗುತ್ತೆ ಅಂದರೆ ಒಂಥರ ಭಯನೇ ಆಗುತ್ತೆ. ಗಾಡಿ ಓಡಿಸೋರು ತುಂಬ ಗ್ರೇಟು. ಇದು ದೇವರ ಮಹಿಮೇನೆ ಅಂತಲೇ ಹೇಳ್ಬೋದು. ನಮ್ಮ ಮನೆಯವ್ರಿಗೆ ನನ್ನ ಮಗ ಕೇಳ್ತಾ ಇದ್ದ, ಅಪ್ಪ ಇದರಲ್ಲಿ ಕಾಡಲ್ಲಿ ಎಲ್ಲ ಎಲಿಫೆಂಟು ಎನಿಮಲ್ಸ್ ಇದ್ದಾವ ಅಂತ. ಅವರು ಹೇಳ್ತಾ ಇದ್ರು ಎಲ್ಲ ಇದ್ದಾವಪ್ಪ ಇಲ್ಲಿ ಅಂತ. ಎಲ್ಲರೂ ಹೋಗ್ಬೇಕಾದ್ರೆ ಉಗೇ ಮಾದಪ್ಪ ಅಂತ ಹೇಳ್ತಾ ಇದ್ರು. ಅದನ್ನ ನೋಡಿ ನನ್ನ ಮಕ್ಕಳು ಹೇಳ್ತಾ ಇದ್ರು. ತುಂಬಾ ಖುಷಿ ಪಟ್ಟರು ಅವರೆಲ್ಲ. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಮಕ್ಕಳು ಅಂತ ಎಲ್ಲರೂ ತುಂಬ ಖುಷಿ ಪಟ್ಟರು. ಮತ್ತು ಇಲ್ಲಿ ಪ್ರತೀತಿ ಇದೆ, ಅದು ಈ ಥರ ಹೋಗುವಾಗ ಹೇಳಬೇಕು ಅಂತ, ಬರುವಾಗ ಹೇಳಬೇಕು ಅಂತ. ಯಾಕೆಂದರೆ ದಾರಿ ಸುಗಮವಾಗಲಿ ಅಂತ ಉಗೇ ಮಾದಪ್ಪ ಅಂತ ಹೇಳಿದರೆ ದೇವರನ್ನು ನೆನೆಸ್ಕೊಂಡು ಹೋದರೆ ದೇವರು ತಾನಾಗೆ ಹಾದಿ ತೋರಿಸ್ತಾನೆ ಅನ್ನೋ ಪ್ರತೀತಿ ಇದೆ. ಎಲ್ಲರೇ ಹೊರಟ್ರೆ ನನ್ನ ಮಕ್ಕಳು ತುಂಬಾ ಕ್ವಶನ್ ಕೇಳ್ತಾರೆ. ಅದರಲ್ಲೂ ಭುವನ್ ತುಂಬಾ ಕ್ವಶನ್ ಕೇಳ್ತಾನೆ. ಅವ್ನಿಗೇನೇನು ಡೌಟ್ಸ್ ಇರುತ್ತೋ ಎಲ್ಲ ಕೇಳಿ ಕ್ಲಿಯರ್ ಮಾಡ್ಕೊತಾನೆ. ನಮಗೂ ಒಂಥರ ಖುಷಿ ಆಗುತ್ತೆ ಈ ಥರ ಎಲ್ಲ ಆನ್ಸರ್ ಮಾಡೋಕ್ಕೆ. ಅವನು ಕೇಳೋ ಕ್ವಶನ್ಗೆ ನಾವು ಕೊಡೋ ಆನ್ಸರು ತುಂಬ ಚೆನ್ನಾಗಿರುತ್ತೆ. ಬಟ್ ಅವನು ಖುಷಿ ಪಡ್ತಾನೆ. ನೋಡಿ, ದೂರದಿಂದ ಬೆಟ್ಟ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ? ನಾವೀಗ ಅಲ್ಲಿಂದಾನೆ ಬಂದಿದ್ದು ನೋಡಿ. ಇದು ಫುಲ್ಲು ಘಾಟ್ ಸೆಕ್ಷನ್ನು. ಬಸ್ಸು ರೌಂಡಾಗಿ ತಿರುಗ್ತಾ ಇರುತ್ತೆ. ಈ ಥರ ರೌಂಡಾಗಿ ತಿರುಗೋದು ಕೆಲವೊಬ್ಬರಿಗೆ ಆಗೋದಿಲ್ಲ. ನನಗೂ ಕೂಡ ಅದೇ ಥರ ಆಗುತ್ತೆ, ವಾಮಿಟ್ ಬರೋ ಥರ ಆಗುತ್ತೆ. ಅದಕ್ಕೆ ಸ್ವಲ್ಪ ಮುಂಚಿತವಾಗಿ ನಾವು ಕಣ್ಣು ಮುಚ್ಕೊಂಡೇ ಕೂತ್ಕೊಂಡ್ಬಿಡ್ತೀನಿ. ನೀವು ಹಾಗೆ ಕೂತ್ಕೊಳ್ಳಿ. ಮತ್ತು ಬಾಯಲ್ಲಿ ಇಲ್ಲಾಂದರೆ ಒಂದು ಲವಂಗ ಅಥವಾ ಏಲಕ್ಕಿನ ಹಿಡೀರಿ, ವಾಮಿಟ್ ಬರೋದು ಕಡಿಮೆ ಆಗುತ್ತೆ. ನಂತರ ಯಾರಿಗೆಲ್ಲ ಆಗುತ್ತೆ ಅವರು ಕಾಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ಇಲ್ಲಿಗೆ ಹೋಗಬೇಕು ಅಂತ ನನಗೆ ತುಂಬ ಆಸೆ ಇತ್ತು. ಬಟ್ ಇವಾಗ ಆಸೆ ನೆರವೇರಿದೆ. ಬಟ್ ಇದನ್ನು ನಾನು ಜೂಮ್ ಮಾಡಿ ತೊಗೊಂಡಿದ್ದೀನಿ. ಅಲ್ಲಿ ಮೇಲೆ ಹೋಗೋಕ್ಕೆ ಅವಕಾಶ ಇರಲಿಲ್ಲ. ಬಟ್ ತುಂಬ ಚೆನ್ನಾಗಿದೆ. ನೀವು ಒಂದು ಸತಿ ಹೋಗಿ ಬನ್ನಿ. ನನಗೆಲ್ಲರೂ ಇದೇ ರೀತಿ ಸಪೋರ್ಟ್ ಮಾಡಿ. ಮೊದಲಿನ ಥರ ನನಗೆ ವಿಡಿಯೋ ಮಾಡಿ ಹಾಕೋಕ್ಕಾಗ್ತಾ ಇಲ್ಲ, ಸ್ವಲ್ಪ ಕೆಲಸ ಇರೋದ್ರಿಂದ. ಪ್ಲೀಸ್ ಅದೇ ರೀತಿ ಸಪೋರ್ಟ್ ಮಾಡಿ ಎಲ್ಲರೂ ನನಗೆ. ಬೆಂಗಳೂರಿಂದ 210 ಕಿಲೋಮೀಟ್ರ್ ಇದೆ ಮತ್ತು 5 ಅವರ್ಸ್ ಜರ್ನಿ ಆಗಿರುತ್ತೆ ಇದು. ಮತ್ತು ನಾವು ಒಂದೇ ದಿನದಲ್ಲಿ ರಿಟರ್ನ್ ಆಗಬೇಕು ಅಂದರೆ ಬೆಳಗ್ಗೆ ಬೇಗ ಬಿಡಬೇಕು. ನಾವು ಅದಕ್ಕೋಸ್ಕರನೇ ಬೆಳಗ್ಗೆ ಬೇಗ ಬಿಟ್ವಿ. ಮತ್ತು ಸಾಯಂಕಾಲ ಅಲ್ಲಿಂದ ಬಸ್ ಬಿಡೋದಿಲ್ಲ, ಕಾಡಿರೋದ್ರಿಂದ ಅಲ್ಲೇ ಸ್ಟಾಪ್ ಮಾಡಿಬಿಡ್ತಾರೆ. ಬೆಟ್ಟದಲ್ಲಿ ಉಳ್ಕೊಳ್ಳೋಕ್ಕೆ ಎಲ್ಲ ವ್ಯವಸ್ಥೆ ಇದೆ. ಉಳ್ಕೊಳ್ಳೋರು ಅಲ್ಲೇ ಉಳ್ಕೋಬೋದು. ಇಲ್ಲಿ ರಥೋತ್ಸವ ಬರ್ತಾ ಇದೆ. ಸಂಡೇ ಮಂಡೇ ಅಂತೂ ತುಂಬ ರಶ್. ಸಂಡೇ ಮಂಡೇ ಅಂತೂ ತುಂಬ ರಶ್ ಇರುತ್ತೆ ಇಲ್ಲಿ. ನಾವು ಅಲ್ಲಿಂದ ಬಂದ್ವಿ. ಇವಾಗ ನೋಡಿ ಎಷ್ಟೊಂದಿದೆ, 4 ಇದೆ ಟೋಟಲಿ. ಇಡು ಅಲ್ಲಿ ಹೋಗ್ತಿದ್ದಾರೆ ನಮ್ಮ ಮನೆಯವರು, ಬೋನು ಸೋನು ಎಲ್ಲ. ನಾನು ಹಿಂದೆ ಹೋಗ್ತಾ ಇದ್ದೀನಿ. ನೋಡಿ, ಫೋಟೋ ಎಲ್ಲ ಇಲ್ಲೇ ಲಾಸ್ಟ್, ಒಳಗಡೆ ಹೋಗಂಗಿಲ್ಲ. ನಾನು ಅದಕ್ಕೋಸ್ಕರ ಇಲ್ಲೇ ತೆಗಿತಾ ಇದ್ದೀನಿ ವಿಡಿಯೋ ಎಲ್ಲ. ಇಲ್ಲಿ ಕಾಯಿ ಹೊಡಿತಾರೆ, ಹಣ್ಣು ಕಾಯಿ ಎಲ್ಲ. ನೋಡಿ, ಈ ಥರ
ಇದೆ ಎಂಟ್ರೆನ್ಸು. ಇನ್ನೇನು ಒಳಗಡೆ ಮೊಬೈಲ್ ಅಲೌ ಇಲ್ವಾ, ಅದಕ್ಕೋಸ್ಕರ ಇಲ್ಲೇ ನಾನು ಎಂಡ್ ಮಾಡ್ತಾ ಇದ್ದೀನಿ. ಹೊರಗಡೆ ಎಂಟ್ರೆನ್ಸು, ಹೊರಗಡೆ ಇಲ್ಲಿಗೆ ಬರಬೇಕು ಅಂದರೆ ಬಸ್ಗಳ ಫೆಸಿಲಿಟಿ ತುಂಬಾ ಇದೆ. ನಾವು ಮೈಸೂರು ಸ್ಯಾಟಲೈಟಿಂದನೇ ಬಂದಿರೋದು. ಎಲ್ಲರೂ ಅಲ್ಲಿಂದನೇ ಬರಬೇಕು, ಅಥವಾ ಓನ್ ವೆಹಿಕಲ್ ಮಾಡಿಕೊಂಡ್ರೆ ಆರಾಮಾಗಿ ಬರ್ಬೋದು. ನಾವಿನ್ನೇನು ದರ್ಶನ ಎಲ್ಲ ಮುಗಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು ಆಚೆ ಬಂದ್ವಿ. ಇನ್ನೇನು ದಾಸೋಗ ಹೋಗಬೇಕಿತ್ತು. ಎಲ್ರಿಗೂ ದಾಸೋಗ ಇರುತ್ತೆ ಇಲ್ಲಿ, ಮತ್ತು ಪ್ರಸಾದ ತುಂಬ ಚೆನ್ನಾಗಿರುತ್ತೆ. ತುಂಬ ದೊಡ್ಡ ದೇವಸ್ಥಾನ ಇದು ನೋಡಿ. ಆಚೆಗಡೆ ಈ ಥರ ಇದೆ, ತುಂಬ ಚೆನ್ನಾಗಿದೆ ದೇವಸ್ಥಾನ. ನಾವು ಫಸ್ಟ್ ಟೈಮ್ ಬಂದಿರೋದು. ದೊಡ್ಡ ದೇವಸ್ಥಾನ, ಯಾರು ಬಂದಿಲ್ಲ ಅವ್ರು ಬನ್ನಿ. ನೋಡಿ, 65 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಉಚಿತ ಪ್ರವೇಶ ಇದೆ. ಮತ್ತು ಆಧಾರ್ ಕಾರ್ಡ್ ಕಡ್ಡಾಯವಾಗಿ ತಗೊಂಬರ್ಬೇಕು. ತಗೊಂಬಂದರೆ ಫ್ರೀಯಾಗಿ ಬಿಡ್ತಾರೆ ಒಳಗಡೆ, ಡೈರೆಕ್ಟ್ ಒಳಗಡೆ ಗರ್ಭಗುಡಿಗೆ ಬಿಡ್ತಾರೆ. ಮತ್ತು ಸೋಮವಾರ ತುಂಬ ರಶ್ ಇರುತ್ತೆ, ಇಲ್ಲೆಲ್ಲ ಕ್ಯೂ ಇರುತ್ತೆ. ಇದು ಹೇಳಲ್ಲ, ಇದು ವಿಡಿಯೋ ಮಾಡ್ಕೊ ಆಮೇಲೆ ಹೇಳೋದು. ಸೇವಾ ಟಿಕೆಟ್ ಪಡೆದವರಿಗೆ ಅಭಿಷೇಕ ಸಮಯದಲ್ಲಿ ಮಾತ್ರ ಗೇಟ್ ನಂಬರ್ 1 ಬಿಡ್ತಾರೆ ಅಂತ ಹೇಳೋದು. ನೋಡಿ, ನಮ್ಮ ಮನೆಯವರೇ ಹೇಳ್ತಿದ್ದಾರೆ, ಹೇಳ್ರಿ ನೀವೇ ನೋಡಿ. ಸೇವಾ ಟಿಕೆಟ್ ಪಡೆದವರಿಗೆ ಅಭಿಷೇಕ ಸಂದರ್ಭದಲ್ಲಿ ಮಾತ್ರ ಗೇಟ್ ನಂಬರ್ 1 ಬಿಡ್ತಾರೆ. ಮತ್ತು ವಿಶೇಷ ಅಭಿಷೇಕ ಟಿಕೆಟ್ ಪಡೆದ ಭಕ್ತಾದಿಗಳ ಮನವಿ, ಅಭಿಷೇಕ ಸಮಯದಲ್ಲಿ ಕುಳಿತು ಅಭಿಷೇಕ ವೀಕ್ಷಿಸಲು ಅವಕಾಶವಿಲ್ಲ. ಭಕ್ತಾದಿಗಳು ಸಹಕರಿಸಬೇಕಂತ ಕೋರಿಕೆ. ಇಲ್ಲಿ ನೋಡಿ, ದಾಸೋಗಕ್ಕೆ ಕ್ಯೂ ಇದೆ, ಅಷ್ಟೆಲ್ಲ ಹೋಗಬೇಕು ಫುಲ್ಲು. ನೋಡ್ ಮಮ್ಮಿ ನಿಂತದೆ ಕಾಲ್ನಾಗ ಹಾಕೊಂಡು ಸರ್ಪ್ಲೇ ಕಟ್ಟಾರ ನೋಡಿ ಖಾಲಿ. ನೋಡಿ, ನಾವೆಲ್ಲ ದರ್ಶನ ಮುಗಿಸ್ಕೊಂಡು ಬಂದ್ವಿ. ಮತ್ತೆ ತಿರ್ಗಾ ಈ ಕಡೆ ದೇವಸ್ಥಾನ ಅಂತೂ ತುಂಬ ದೊಡ್ಡದಾಗಿದೆ ಫ್ರೆಂಡ್ಸ್. ನಾನಂತೂ ತುಂಬ ಖುಷಿ ಆಯಿತು. ನೀವು ಬಂದರೆ ಕಮೆಂಟ್ ಮಾಡಿ. ನೀವು ನಾಳೆ ಸಂಡೇ ಅಥವಾ ಮಂಡೇ ತುಂಬ ರಶ್ ಇರುತ್ತೆ ಇಲ್ಲಿ. ನೋಡಿ, ಚಿನ್ನದ ರಥ, ಬೆಳ್ಳಿ ರಥ, ರುದ್ರಾಕ್ಷಿ ವಾಹನ, ಬಸವ ವಾಹನ, ಹುಲಿ ವಾಹನ, ಇವೆಲ್ಲ ದೇವರುಗಳ ಅವತಾರ. ಭಕ್ತಾದಿಗಳು ಸೇವೆಯನ್ನು ಏನಾದರೂ ನಿಮ್ಮ ಸೇವೆ ಸಲ್ಲಿಸಬೇಕಾಗಿದ್ದರೆ ಇಲ್ಲಿ ಬಂದು ಸೇವೆ ಸಲ್ಲಿಸಿ. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತು ಹಾಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ಇನ್ನೊಂದು ಹೊಸ ವಿಡಿಯೋಂದಿಗೆ ಬರ್ತೀನಿ. ಟೇಕ್ ಕೇರ್, ಬಾಯ್.